ಒಳಗಿನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನು ನೋಡ್ತಾ ಇದ್ದೀರಿ ಓನ್ಲಿ ಆನ್ ಪವರ್ ಟಿವಿ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಪವರ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರು ನಗುಮುಖದಿಂದಲೇ ಒಬ್ಬರನ್ನೊಬ್ಬರು ಗ್ರೀಟ್ ಮಾಡಿದ್ದಾರೆ. ನಗುಮುಖದಿಂದಲೇ ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಳಗಿನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ ಓನ್ಲಿ ಆನ್ ಪವರ್ ಟಿವಿ. ಪವರ್ ಟಿವಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಒಳಗಡೆ ಡಿಕೆ ಶಿವಕುಮಾರ್ ಹೋದ್ರು. ಈಗ ಒಳಗಿನ ಎಕ್ಸ್ಕ್ಲೂಸಿವ್ ಫೋಟೋ ನೀವು ಗಮನಿಸ್ತಾ ಇದ್ದೀರಿ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡುತ್ತೆ. ಸಿಎಂ ಹಾಗೂ ಡಿಸಿಎಂ ಅವರ ಭೇಟಿಯ ಇನ್ಸೈಡ್ ಸ್ಟೋರಿ ಇರಬಹುದು. ಇಬ್ರು ಮಧ್ಯೆ ಸಮರನೋ ಸಂಧಾನ ಆಗುತ್ತೋ ಅಥವಾ ಇಬ್ರು ಪ್ರಬುದ್ಧ ರಾಜಕಾರಣಿಗಳಿದ್ದಾರೆ, ಇಬ್ರು ಒಬ್ರಿಗೊಬ್ರು ಮಾತನಾಡಿಕೊಂಡು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೋ ಅಥವಾ ಸಿದ್ದರಾಮಯ್ಯ ಅವರೇನಾದ್ರೂ ಟೈಮ್ ಬೈ ಇರೋ ಗೊಂದಲ ಎಲ್ಲ ಕ್ಲಿಯರ್ ಆಗಲ್ಲ. ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ. ಏನು ಮಹತ್ವ ಏನಿದೆ ಅಂತ ಇವತ್ತಿನ ಮೀಟಿಂಗ್ನಲ್ಲಿ ಖಾತೆಗಳ ಹಂಚಿಕೆ ಆಗ್ಬೋದು ನೀವು ಸ್ಪೆಕ್ಯುಲೇಟ್ ಮಾಡ್ತೀರಾ, ಗೊತ್ತಾಯ್ತಾ? ಅದು ಅಂಥ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ. ಅದೇನಾರು ಇದ್ರೆ ಇರ್ಬೋದು, ಯಾಕೆಂದರೆ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ. ಹೈಕಮಾಂಡ್ಗೂ ಕೂಡ ಇದನ್ನು ಬಗೆಹರಿಸಬೇಕು, ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತೇಳಿ ಅವ್ರಿಗೂ ಇರ್ತಕ್ಕಂಥದ್ದು. ಹಾಗಾಗಿ ಹೇಳಿರ್ತಾರೆ. ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ, ನಮ್ಗೆ ಗೊತ್ತಿಲ್ಲ, ಅದಿರೋ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ತಾರೆ. ನಾವು ಸೇರ್ತಾನೆ ಇರ್ತೀವಲ್ಲ, ನಾವು ಊಟಕ್ಕೆ ಸೇರ್ತೀವಿ, ನಾವು ತಿಂಡಿಗೆ ಸೇರ್ತೀವಿ. ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನಿಸೋದಿಲ್ಲ. ಅವಾಗವಾಗ ಸೇರ್ತಾ ಇರ್ತೀವಿ. ಅಲ್ಲ ಸರ್, ಈಗ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಯಾಕಂದರೆ ಇಷ್ಟು ದಿನ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಭಾಳ ಒಳ್ಳೆ ಬೆಳವಣಿಗೆ. ತೆರೆ ಬಿದ್ದರೆ ಭಾಳ ಒಳ್ಳೇದಲ್ವಾ? ಡೆಲ್ಲಿಗೆ ಹೋಗ್ತೀರಿ ಅಂತ ಸರ್ ನಿಮ್ಮ ನೇತೃತ್ವದಲ್ಲಿ ಸಚಿವರು ನಾವು ಹೋಗ್ತೀವಿ ಅಂತ ಎಲ್ಲಿ ಹೇಳಿಲ್ಲಲ್ಲ, ಹೇಳಿದ್ವಿ ಇವತ್ತು ನಾಳೆ ಎಲ್ಲ ಹೇಳಿದ್ದೀವ. ಸಾಧ್ಯತೆಗಳು ನಾವು ಯಾರಾದರೂ ಹೇಳಿದ್ದೀವ? ಹೋಗ್ತಿದ್ದೀರ ಸರ್ ನಿಮ್ಮ ನೇತೃತ್ವ ಏನಪ್ಪ ನೀವೇ ಹೇಳ್ತೀರಾ ನೀವು ಹೋಗ್ತಿದ್ದೀರಾ ಅಂತ. ನಾವೆಲ್ಲೂ ಹೇಳಿಲ್ಲ. ಹೋಗುವಂಥ ಅವಶ್ಯಕತೆ ಬಂದಾಗ ಹೋಗ್ತೀವಿ. ಈಗ ಅದೇ ಡೆಲ್ಲಿ ಕರೆದು ಮಾತಾಡ್ತಾರೆ ಅಂತ ಒಂದು ಮಾತಿತ್ತು ಸರ್, ಅದೆಲ್ಲೂ ಏನಾಯ್ತು ಸರ್? ಇವರು ಯಾರನ್ನ? ಸಿಎಂ ಮತ್ತು ಡಿ ಕೆ ಅವ್ರನ್ನ ಈ ಗೊಂದಲಗಳಾಗಿತ್ತಲ್ಲ ರಾಜ್ಯದಲ್ಲಿ, ಅವ್ರನ್ನ ಕೇಳ್ಬೇಕಪ್ಪ, ನಾನು ಹಿಂಗೆ ಉತ್ತರ ಮಾಹಿತಿ. ಥ್ಯಾಂಕ್ ಯು. ಎಸ್, ಇದು ಎಕ್ಸ್ಕ್ಲೂಸಿವ್ ಫೋಟೋ ಆ್ಯಂಡ್ ಗೃಹ ಸಚಿವರು ಮಾತನಾಡ್ತಾ ಇದ್ರು. ಈ ಗೊಂದಲಗಳಿಗೆ ತೆರೆ ಬಿದ್ದರೆ ಬಹಳ ಸಂತೋಷ ಅಂತ ಹೇಳಿ ಒಳಗಿನ ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಕೂಡ ನೋಡ್ತಾ ಇದ್ದೀರಿ ಓನ್ಲಿ ಆನ್ ಪವರ್ ಟಿವಿ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿದ್ದಾರೆ. 3 ಜನ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಎಸ್ ಪೊನ್ನಣ್ಣವರು ಮತ್ತು ಅತ್ಯಾಪ್ತರು, ಅಂದರೆ ಅತಿ ಅವಶ್ಯಕ ಅನ್ನುವಂಥ ಸಿಬ್ಬಂದಿ ಮಾತ್ರ ಒಳಗಡೆ ಇದ್ದಾರೆ. ನೋಡಿ, ಒಳಗಡೆ ಹೋಗುವಂಥ ದೃಶ್ಯಗಳನ್ನು ನೀವು ಗಮನಿಸಬಹುದು. ಕ್ಲೋಸ್ ಡೋರ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಇದನ್ನು. 3 ಜನ ಇದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿಗಳು 3 ಜನ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಹೇಳ್ಬಹುದು ಇದನ್ನ. ಪವರ್ ಟಿವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ, ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಬರುತ್ತೆ. ಕಾನೂನು ಸಲಹೆಗಾರರನ್ನ ಮುಖ್ಯಮಂತ್ರಿಗಳು ಕರೆಸ್ಕೊಂಡಿರೋದು ಇಲ್ಲಿ ಸ್ವಲ್ಪ ಕುತೂಹಲ ಮೂಡಿಸ್ತಾ ಇದೆ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ, ಏನಿರಬಹುದು ಅಂತ ಹೇಳಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಎಕ್ಸ್ಕ್ಲೂಸಿವ್ ವಿಜುವಲ್ ಸಿಕ್ಕಿತ್ತು ಪವರ್ ಟಿವಿಗೆ. ಒಳಗಿನ ಮಾತುಕತೆಗೆ ಹೋಗ್ತಾ ಇರುವಂತಹ ಸುದ್ದಿಗಳು. ಈಗ ಎಸ್ ಪೊನ್ನಣ್ಣ ಅವ್ರನ್ನ ಕರೆಸ್ಕೊಂಡಿರುವಂತಹ ವಿಚಾರ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕಾನೂನು ಸಲಹೆಗಾರರನ್ನ ಜೊತೆಲಿರಿಸ್ಕೊಂಡು ಮಾತುಕತೆಯನ್ನ ನಡೆಸ್ತಾ ಇರುವಂತಹ ವಿಚಾರ. ರಾಘವೇಂದ್ರ, ಏನ್ ಹೇಳ್ತೀರಿ ಇದಕ್ಕೆ?
ಸಿಂಧೂರ, ನೀವು ಆ ಫುಟೇಜನ್ನು ಸ್ವಲ್ಪ ಗಮನಿಸಿ. ಆ ಫುಟೇಜ್ನಲ್ಲಿ ಇಬ್ಬರ ಹಾವಭಾವಗಳನ್ನು ಸಹ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಬ್ಬರ ನಡುವೆನೂ ಸಹ ಅಸಮಾಧಾನ ಇರ್ತಕ್ಕಂಥದ್ದು ಬಹಿರಂಗವಾಗ್ತಾ ಇರ್ತಕ್ಕಂಥದ್ದು. CM ಅವರು ಸಹ ಸ್ವಲ್ಪ ಮಟ್ಟಿನ ಅಂತರವನ್ನು ಕಾಯ್ಕೊಂಡು ಒಂದು ಮಾತನ್ನು ಏನೋ DK ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇರ್ತಾರೆ. DK ಶಿವಕುಮಾರ್ ಅವರು ಸಹ CM ಅವ್ರಿಗೆ ಏನೋ ಒಂದು ಮಾತನ್ನು ಸಹ ಹೇಳ್ತಾ ಇರ್ತಾರೆ. ಆದರೆ ಅವರ ಮುಖದಲ್ಲಿ ಅಸಮಾಧಾನದ ಸ್ವಲ್ಪ ಇದು ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಹೀಗಾಗಿ ಈ ಅಸಮಾಧಾನವನ್ನು ಹೋಗಲಾಡಿಸೋದಕ್ಕೇ ಇದೀಗ ಇಬ್ಬರು ಕೂತ್ಕೊಂಡು ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೈಕಮಾಂಡ್ನ ಸೂಚನೆ, ಹೈಕಮಾಂಡ್ನ ಕಟ್ಟುನಿಟ್ಟಿನ ಇದು ಸೂಚನೆಯನ್ನು ಪಾಲನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇಬ್ಬರು ನಾಯಕರಿಗೆ ಇದೀಗ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ರಾಜ್ಯಕ್ಕೆ ಕೊಡಬೇಕು. ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಟ್ಟ ಹೆಸರು ಈ ಒಂದು ವಿಚಾರದಿಂದ ಬರ್ತಾ ಇದೆ. ಹೀಗಾಗಿ ಅದನ್ನು ಇಲ್ಲಿಗೆ ನಾವು ಅಂತ್ಯವನ್ನು ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾತುಕತೆ ಆಗುವ ಸಾಧ್ಯತೆ ಇದ್ದಾವೆ. ಆದರೆ ಇಲ್ಲಿ ಮಾತುಕತೆ ಆಗೋದು ಎರಡೇ ವಿಚಾರ. ಒಂದು, ಹೈಕಮಾಂಡ್ ಹೇಗೆ ಹೇಳುತ್ತೋ ಇಬ್ಬರು ನಾಯಕರು ಹಾಗೆ ಕೇಳೋಣ ಅನ್ನೋ ಒಂದು ತೀರ್ಮಾನವನ್ನು ಅಂತಿಮಕ್ಕೆ ಬರ್ತಾರೆ ಅಂತಲೂ ಸಹ ಹೇಳಲಾಗೈತೆ. ಹೀಗಾಗಿ ಮತ್ತೆ ದೆಹಲಿಯ ಅಂಗಳಕ್ಕೆ ಚೆಂಡು ಹೋಗುವ ಸಾಧ್ಯತೆ ಇದೆ. ಇವರು ಇಲ್ಲೇನು ಡಿಸಿಷನ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಆ ವಿಚಾರಗಳನ್ನು ಹೈಕಮಾಂಡ್ಗೆ ನೇರವಾಗಿ ರವಾನೆಯನ್ನು ಮಾಡ್ತಾರೆ. ರವಾನೆ ಆದಂಥ ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ಒಂದು ಸಂಧಾನದ ಸೂತ್ರವನ್ನು ಬೆಸೆಯುವ ಸಾಧ್ಯತೆ ಅಧಿಕವಾಗಿದ್ದಾವೆ. ಇವತ್ತು ಇಲ್ಲಿ ಸಂಧಾನದ ಸಭೆ ಏನಾದರೂ ಯಶಸ್ವಿ ಆದರೆ ಇವತ್ತು ಸಂಜೆ ಅಥವಾ ನಾಳೆ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಅಲ್ಲಿ ಒಂದು ದೊಡ್ಡ ಮಟ್ಟದ ಸಂಧಾನವನ್ನು ಮಾಡಿ ಒಂದು ಮೆಸೇಜನ್ನು ರಾಜ್ಯಕ್ಕೆ ಕೊಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ 2.5 ವರ್ಷಗಳ ನಂತರ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಒಂದು ಅಸಮಾಧಾನ ಭುಗಿಲೆದ್ದಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು CM ಆಗೋದಕ್ಕೆ ಹಠವನ್ನು ಬಿದ್ದಿರ್ತಕ್ಕಂಥದ್ದು. ಏನು ಅವತ್ತು ಒಪ್ಪಂದ ಆಗಿತ್ತು, ಒಪ್ಪಂದಂತೆ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ DKಯ ಆಪ್ತರು ಮತ್ತು DKಯ ಸಹೋದರ DK ಸುರೇಶ್ ಅವರು ಸಹ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಜೊತೆಗೆ DK ಶಿವಕುಮಾರ್ ಅವರು ಸಹ CM ಅವರು ಒಪ್ಪಂದಂತೆ ಒಂದು ಮಾತಿನ ಬಗ್ಗೆ ಕೆಲವೊಂದಿಷ್ಟು ಟ್ವೀಟ್ಗಳನ್ನು, ಗಾದೆಗಳನ್ನು ಅರಿಬಿಟ್ಟಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮಾತುಕತೆ ಆಗುತ್ತೆ. ಆಯಿತು, ಎಲ್ಲವೂ ಸಹ ಹೈಕಮಾಂಡ್ ಅಂಗಳದಲ್ಲಿ ತೀರ್ಮಾನ ಆಗೋಣ. ಹೈಕಮಾಂಡ್ ಹೇಗೆ ಹೇಳುತ್ತೋ ಹಂಗೆ ಇಬ್ಬರು ನಾಯಕರು ಸಹ ಕೇಳೋಣ ಅನ್ನೋ ಒಂದು ತೀರ್ಮಾನಕ್ಕೆ ಅಂತಿಮವಾಗಿ ಬರುವ ಸಾಧ್ಯತೆ ಅಧಿಕವಾಗಿದ್ದಾವೆ. ಹಾಗಾಗಿ ಈ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಸಿಂಧೂರ.